ದರ್ಶನ್ಗೆ ಬೇಲ್ ಮುಂದೆ ಸರ್ಜರಿನಾ ಅಥವಾ ಚಿಕಿತ್ಸೆನಾ? ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ದರ್ಶನ್. ಒಂದ್ ಕಡೆ ಈಗಾಗಲೇ ದರ್ಶನ್ಗೆ ಬೇಲ್ ಸಿಕ್ಕಿರೋದು ದೊಡ್ಡ ರಿಲೀಫ್ ಸಿಕ್ಕಂತಾಗಿದೆ. ಆದ್ರೆ ಈಗ ಸರ್ಜರಿಯನ್ನ ಮಾಡಿಸ್ಕೊಳ್ತಾರಾ ಅಥವಾ ಚಿಕಿತ್ಸೆ ಕಂಟಿನ್ಯೂ ಆಗತ್ತಾ? ಬಿಜಿಎಸ್ ಆಸ್ಪತ್ರೆಯಲ್ಲಿ ಸದ್ಯ ದರ್ಶನ್ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇರುವಂತದ್ದು. ಡಿಸೆಂಬರ್ 11ಕ್ಕೆ ಸರ್ಜರಿ ನಿಗದಿ ಆಗಿತ್ತು, ಆದ್ರೆ ಇನ್ನೂ ಕೂಡ ಆಗಿಲ್ಲ. ಸದ್ಯಕ್ಕೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ಫಿಸಿಯೋಥೆರಪಿ ಮೂಲಕ ಗುಣಮುಖ ಮಾಡೋದಕ್ಕೆ ಚಿಂತನೆಯನ್ನ ಕೂಡ ನಡೆಸಲಾಗಿದೆ. ಜಾಮೀನು ಸಿಕ್ಕ ಬಳಿಕ 1 ವಾರ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ತಾರೆ. ವಾರಗಳ ಬಳಿಕ ಡಿಸ್ಚಾರ್ಜ್ ಆಗ್ತಾರೆ ಅನ್ನುವಂತಹ ಮಾಹಿತಿ ಸದ್ಯ ಸಿಗ್ತಾ ಇರುವಂತದ್ದು. ಅಂದ್ರೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂತ ಅಂದ್ರೆ ಸರ್ಜರಿ ಮಾಡದೆ ಬೆನ್ನು ನೋವಿಗೆ ಔಷಧಿ ನೀಡಿ ಗುಣಮುಖ ಮಾಡುವಂಥದ್ದು, ಆಪರೇಷನ್ ಮಾಡದೆ ಫಿಸಿಯೋಥೆರಪಿ ಮೂಲಕ ಅವರನ್ನ ಗುಣಮುಖ ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗ್ತಾ ಇದೆ. ಬೇಲ್ ಸಿಗ್ತಾ ಇದ್ದಂತೆ ಪವಿತ್ರ ಗೌಡ ಕೂಡ ಖುಷಿಯಾಗಿದ್ದಾರೆ, ಆದ್ರೆ ಸೈಲೆಂಟ್ ಆಗಿದ್ದಾರೆ. ಸೋಮವಾರದವರೆಗೆ ಜೈಲಲ್ಲಿ ಇರಬೇಕು ಅನ್ನುವಂತಹ ಟೆನ್ಷನ್ ಒಂದ್ ಕಡೆ ಇದೆ. ಬೆಳಗ್ಗೆ ನ್ಯೂಸ್ ಪೇಪರ್ ಪಡೆದು ಓದಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಜೈಲಿನ ಸಿಬ್ಬಂದಿ ನೀಡಿದ ಕಾಫಿ ಕುಡಿದು ಮೌನಕ್ಕೆ ಶರಣಾಗಿದ್ದಾರೆ ಪವಿತ್ರ ಗೌಡ. ಬೇಲ್ ಸಿಕ್ಕಿದೆ, ಆದ್ರೂ ಕೂಡ ಬಿಡುಗಡೆಯ ಭಾಗ್ಯ ಸಿಕ್ಕಿಲ್ಲ. ಸೋಮವಾರ ಅವರು ಬಿಡುಗಡೆ ಆಗ್ತಾರೆ. ಹೀಗಾಗಿ ಬಿಡುಗಡೆ ಒಂದ್ ಕಡೆ ಬೇಲ್ ಸಿಕ್ಕಿರುವಂತಹ ಖುಷಿ, ಇನ್ನೊಂದು ಕಡೆ 2 ದಿನ ಕಳೆಯಲೇಬೇಕಾದಂತಹ ಅನಿವಾರ್ಯತೆ ಪವಿತ್ರ ಗೌಡಗೆ. ಹೀಗಾಗಿ ಮೌನಕ್ಕೆ ಶರಣಾಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಒಂದ್ ಕಡೆ ನ್ಯೂಸ್ ಪೇಪರ್ ಕೂಡ ಓದಿದ್ದಾರೆ, ಏನೆಲ್ಲ ನ್ಯೂಸ್ ಆಗ್ತಾ ಇದೆ, ಸದ್ಯ ಸುದ್ದಿ ಏನಿದೆ ಅನ್ನುವಂತಹ ಕುರಿತಂತೆ ವಿಷಯ ತಿಳ್ಕೊಂಡಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಜೈಲಿನ ಸಿಬ್ಬಂದಿ ಕಾಫಿ ನೀಡಿದ್ದಾರಂತೆ, ಅದನ್ನು ಕೂಡ ಕುಡಿದು ಏನು ಮಾತನಾಡದೆ ಮೌನವಾಗಿ ಇದ್ದಾರೆ ಅನ್ನುವಂತಹ ಮಾಹಿತಿ. ಅಂದ್ರೆ ಒಂದ್ ಕಡೆ ಬೇಜಾರಲ್ಲೇ ಇದ್ದಾರೆ ಪವಿತ್ರ ಗೌಡ ಅವರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ದರ್ಶನ್ ಸೇರಿದಂತೆ ಹಲವರಿಗೆ ಬೇಲ್ ಸಿಕ್ಕಿದ್ದಂತೂ ಆಗಿದೆ. ದರ್ಶನ್ ಏನು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಬಟ್ ಪವಿತ್ರ ಗೌಡ ಮತ್ತೆ ಅನುಕುಮಾರ್ ಸೇರಿದಂತೆ ಹಲವರಿಗೆ ಬೇಲ್ ಸಿಕ್ಕರೂ ಕೂಡ ಅವರಿಗೆ ಸೋಮವಾರದವರೆಗೂ ಕೂಡ ಕಾಯಲೇಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಹೀಗಾಗಿ ಒಂದು ಕಡೆ ಇಷ್ಟು ದಿನ ಜೈಲಲ್ಲಿ ಕಳೆದಿರುವಂತಹ ವಾಸ ಒಂದು ಕಡೆ ಆದರೆ, ಈ ಕಡೆ ಬೇಲ್ ಸಿಕ್ಕಿರುವಂತಹ ಖುಷಿ ಇನ್ನೊಂದು ಕಡೆ. ಆದರೂ ಕೂಡ ಮೌನವಾಗಿ ಕಂಡು ಬರ್ತಾ ಇದ್ದಾರೆ ಪವಿತ್ರ ಗೌಡ. ಪವಿತ್ರ ಗೌಡ ಸೇರಿದಂತೆ ಅನುಕುಮಾರ್ ಸೇರಿದಂತೆ ಹಲವರಿಗೆ ಬೇಲ್ ಮಂಜೂರಾಗಿದೆ. ಬೇಲ್ ಮಂಜೂರಾಗ್ತಾ ಇದ್ದಂತೆ ಒಂದು ಕಡೆ ಅವರ ಕುಟುಂಬಸ್ಥರು, ಪವಿತ್ರ ಗೌಡ ಆಗಿರ್ಬೋದು, ಅನುಕುಮಾರ್ ಆಗಿರಬಹುದು, ಅವರ ಕುಟುಂಬಸ್ಥರೆಲ್ಲರೂ ಕೂಡ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ರು. ಬೇಲ್ ಸಿಕ್ಕಿದ್ದು ಸದ್ಯಕ್ಕೆ ರಿಲೀಫ್ ಕೊಟ್ಟಂತಾಗಿದೆ. ಯಾಕೆಂದರೆ ಇಷ್ಟು ದಿನಗಳ ಕಾಲ ಜೈಲು ವಾಸ ಅನುಭವಿಸಿ ಸಾಕಾಗಿ ಹೋಗಿದೆ ಅನ್ನುವಂತಹ ರೀತಿಯಲ್ಲಿ ಕಂಡು ಬರ್ತಾ ಇದ್ದಾರೆ ಎಲ್ಲರೂ ಕೂಡ. ಆದರೆ ಈಗ ಸದ್ಯ ಬೇಲ್ ಸಿಕ್ಕರೂ ಕೂಡ ಸೋಮವಾರದವರೆಗೂ ಅವರಿಗೆ ಕಾಯಬೇಕಾದಂತಹ ಅನಿವಾರ್ಯತೆ ಎದುರಾಗಿರುವಂಥದ್ದು. ಈಗ ಸೋಮವಾರ ಪವಿತ್ರ ಗೌಡ ಸೇರಿದಂತೆ ಹಲವರು ಬೇಲ್ ಮೇಲೆ ಜೈಲಿನಿಂದ ಹೊರಗಡೆ ಬರ್ತಾರೆ. ಆದರೆ ಒಂದು ಕಡೆ ದರ್ಶನ್ ಅವರು ಈಗಾಗಲೇ ಹೊರಗಡೆನೇ ಇದ್ದು, ಅಂದ್ರೆ ಅವರು ಸರ್ಜರಿಗೆ ಅಂತ ಹೇಳಿ ಡೇಟ್ ಕೂಡ ಫಿಕ್ಸ್ ಆಗಿತ್ತು. ಆದರೆ ಸದ್ಯ ಸರ್ಜರಿಗೆ ಅವರು ಮಾನಸಿಕವಾಗಿ ಸ್ಟೇಬಲ್ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಆ ಒಂದು ರೀಸನ್ ಇಂದನೇ ಸರ್ಜರಿ ಆಗಿಲ್ಲ ಅಂತ ಹೇಳಿ ಅವರ ವಕೀಲರು ಕೂಡ ವಾದವನ್ನ ಮಂಡಿಸ್ತಾ ಇದ್ರು. ಸರ್ಜರಿ ಮಾಡದೆ ಬೆನ್ನು ನೋವಿಗೆ ಔಷಧಿಯನ್ನ ನೀಡುವ ಮುಖಾಂತರವಾಗಿ ಗುಣಮುಖ ಮಾಡುವಂತಹ ಪ್ರಯತ್ನ, ಆಪರೇಷನ್ ಮಾಡದೆ ಫಿಸಿಯೋಥೆರಪಿ ಮುಖಾಂತರವಾಗಿ ಗುಣಮುಖ ಮಾಡುವಂತಹ ಪ್ರಯತ್ನ ವೈದ್ಯರಿಂದ ನಡೀತಾ ಇದೆ. ಔಷಧಿ, ಇಂಜೆಕ್ಷನ್ ಜೊತೆ ಕೆಲ ದಿನ ವಿಶ್ರಾಂತಿಗೆ ಅವಕಾಶವನ್ನ ನೀಡಲಾಗುತ್ತೆ. ಅಲ್ಟ್ರಾಸೌಂಡ್ ಚಿಕಿತ್ಸಾ ಪದ್ಧತಿ ಮೂಲಕ ಟ್ರೀಟ್ಮೆಂಟ್ ಅನ್ನ ನೀಡೋದು ಒಳಿತು ಅನ್ನುವಂತಹ ನಿಟ್ಟಿನಲ್ಲಿ ವೈದ್ಯರು ಚಿಂತಿಸ್ತಾ ಇದ್ದಾರೆ. ಕ್ರಿಯೋಪ್ರಾಕ್ಟಿಕ್ ಚಿಕಿತ್ಸೆ, ಮಸಾಜ್ ಮೂಲಕ ಟ್ರೀಟ್ಮೆಂಟ್ ಅನ್ನ ಕೊಡಲಾಗುತ್ತೆ. ಲುಂಬರ್ ಎಪಿಡ್ಯೂರಲ್ ಸ್ಪಿರಾಯ್ಡ್ ಇಂಜೆಕ್ಷನ್ ಅನ್ನ ನೀಡಲಾಗುತ್ತೆ. ಸೂಕ್ತ ವ್ಯಾಯಾಮಗಳನ್ನ ಮಾಡಿಸಿ ಬೆನ್ನು ನೋವಿಗೆ ಚಿಕಿತ್ಸೆಯನ್ನ ನೀಡೋದಕ್ಕೆ ವೈದ್ಯರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಅಂದ್ರೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅನ್ನ ನೀಡೋ ಮೂಲಕ ಆ ಒಂದು ಬೆನ್ನು ನೋವನ್ನ ಕಡಿಮೆ ಮಾಡೋದು ಅಥವಾ ಶಮನ ಮಾಡುವಂತಹ ನಿಟ್ಟಿನಲ್ಲಿ ವೈದ್ಯರ ತಂಡ ಪ್ರಯತ್ನಕ್ಕೆ ಇಳಿದಿರುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಸರ್ಜರಿ ಮಾಡಬೇಕು ಅಂತ ಅಂದ್ರೆ ಅವರು ಅದು ಮಾನಸಿಕವಾಗಿಯೂ ಕೂಡ ಸ್ಟೇಬಲ್ ಆಗಿರಬೇಕು. ನರದ ಮೇಲೆ ಒತ್ತಡ ಉಂಟಾಗಿ ತೀವ್ರ ನೋವಾಗುತ್ತೆ. ಅವರಿಗೆ ಯಾವ್ಯಾವ ಕಾರಣದಿಂದ ಈ ನೋವು ಬರ್ತಾ ಇದೆ ಅನ್ನುವಂಥದ್ದು, ಸ್ಪೈನಲ್ ಕಾರ್ಡ್ ಹಾದು ಹೋಗಿರುವಂತಹ ಭಾಗದಲ್ಲಿ ನರಗಳ ಮೇಲೆ ಒತ್ತಡ ಬಿದ್ದು ಬೆನ್ನಿನ ನರಹುರಿ ಮೇಲೆ ಒತ್ತಡ ಹಿನ್ನೆಲೆ ಈಗ ಬೆನ್ನು ನೋವು ಹೆಚ್ಚಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ನರದ ಮೇಲೆ ಒತ್ತಡ ಆಗಿರೋದ್ರಿಂದ ಫಿಸಿಯೋಥೆರಪಿ ಮಾಡೋದು ಅತ್ಯಗತ್ಯವಾಗಿದೆ. ಬೆನ್ನು ಮೂಳೆಗಳ ನಡುವೆ ತೇವಾಂಶದ ಭಾಗ ಇರುತ್ತೆ. ತೇವಾಂಶ ಇಲ್ಲದಾಗ ನರಗಳ ಮೇಲೆ ಒತ್ತಡ ಹೆಚ್ಚಾಗುತ್ತೆ. ಒತ್ತಡ ಕಾರಣ
ಲುಂಬರ್ ಪಂಕ್ಚರ್ ಉಂಟಾಗಿ ಅಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಇದೇ ದರ್ಶನ್ ಅವರಿಗೆ ಆಗಿರೋದು. ಅಂದ್ರೆ ಸೊಂಟದ ಭಾಗದಲ್ಲಿ ಬೆನ್ನು ಮೂಳೆ ಲುಂಬರ್ ಸ್ಪೇಸ್ ಸರಿದಿದೆ. ಈ ಒಂದು ಕಾರಣಕ್ಕಾಗಿ ಸಾಕಷ್ಟು ಲಂಬರ್ ಸ್ಪೈನ್ ಅಂದ್ರೆ ಅದು ಪ್ರಾಬ್ಲಮ್ ಆಗಿರುವಂತಹ ಕಾರಣಕ್ಕಾಗಿ ಅವರು ಫಿಸಿಯೋಥೆರಪಿ ಮೂಲಕವಾಗಿ ಸರಿ ಮಾಡುವಂತಹ ನಿಟ್ಟಿನಲ್ಲಿ ವೈದ್ಯರ ತಂಡ ಪ್ರಯತ್ನವನ್ನ ಮಾಡ್ತಾ ಇದೆ. ಕ್ರಿಯೋಪ್ರಾಕ್ಟಿಕ್ ಚಿಕಿತ್ಸೆ, ಮಸಾಜ್ ಮೂಲಕವಾಗಿ ಟ್ರೀಟ್ಮೆಂಟ್ ಅನ್ನ ನೀಡುತ್ತೆ. ಲುಂಬರ್ ಎಪಿಡ್ಯುಲಾರ್ ಸ್ಟೆರಾಯ್ಡ್ ಇಂಜೆಕ್ಷನ್, ಸೂಕ್ತ ವ್ಯಾಯಾಮಗಳನ್ನು ಮಾಡಿಸಿ ನಂತರ ಬೆನ್ನು ನೋವಿಗೆ ಚಿಕಿತ್ಸೆಯನ್ನ ನೀಡಲಾಗುತ್ತೆ. ಒಂದ್ ಕಡೆ ದರ್ಶನ್ ಮೆಡಿಕಲ್ ರಿಪೋರ್ಟ್ ಕೂಡ ಅಂದ್ರೆ ಸೊಂಟದ ಭಾಗದ ಬೆನ್ನು ಮೂಳೆ ಲುಂಬರ್ ಸ್ಪೇಸ್ ಸರಿದಿದೆ ಅನ್ನುವಂಥದ್ದು, ಜೊತೆಗೆ ನರದ ಮೇಲೆ ಒತ್ತಡ ಉಂಟಾಗಿ ತೀವ್ರ ನೋವು ಕಾಣಿಸ್ಕೊಳ್ತಾ ಇದೆ ಅವರಿಗೆ. ಸ್ಪೈನಲ್ ಕಾರ್ಡ್ ಹಾದು ಹೋಗಿರುವಂತಹ ಭಾಗದಲ್ಲೂ ಕೂಡ ನರಗಳ ಮೇಲೆ ಒತ್ತಡ ಹೆಚ್ಚಾಗ್ತಾ ಇದೆ. ಬೆನ್ನಿನ ನರಹುರಿ ಮೇಲೆ ಒತ್ತಡ ಇರೋದ್ರಿಂದ ಬೆನ್ನು ನೋವು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಅನ್ನುವಂಥದ್ದು ವೈದ್ಯರ ತಂಡ ಹೇಳ್ತಾ ಇರುವಂಥದ್ದು. ಅಂದ್ರೆ ನರದ ಮೇಲೆ ಒತ್ತಡ ಆಗಿರೋದ್ರಿಂದ ಅವರಿಗೆ ಫಿಸಿಯೋಥೆರಪಿ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ. ಹೀಗಾಗಿ ಬೆನ್ನು ಮೂಳೆಗಳ ನಡುವೆ ಏನು ತೇವಾಂಶ ಭಾಗ ಇರುತ್ತೆ, ಆ ತೇವಾಂಶ ಇಲ್ಲದಾಗ ನರಗಳ ಮೇಲೆ ಒತ್ತಡ ಹೆಚ್ಚಾಗುತ್ತೆ. ಹೀಗೆ ಒತ್ತಡದ ಕಾರಣ ಲುಂಬರ್ ಪಂಕ್ಚರ್ ಉಂಟಾಗಿ ನೋವಾಗುತ್ತೆ. ಇದೇ ರೀತಿ ಅವರಿಗೆ ಪೇನ್ ಕಾಣಿಸ್ಕೊಂಡಿರೋದು. ಹೀಗಾಗಿ ಫಿಸಿಯೋಥೆರಪಿ ಮುಖಾಂತರವಾಗಿ ಆ ಒಂದು ನೋವನ್ನು ಕಡಿಮೆ ಮಾಡಿ ನಂತರ ಸರ್ಜರಿ ಮಾಡಬೇಕಾ ಬೇಡವಾ ಅನ್ನುವಂತಹ ಕುರಿತಂತೆ ವೈದ್ಯರ ತಂಡ ಅದನ್ನ ನಿರ್ಧಾರ ಮಾಡುತ್ತೆ. ಬಟ್ ಈಗ ಸದ್ಯ ದರ್ಶನ್ ಅವರು ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನ ಮುಂದುವರಿಸಿದ್ದಾರೆ. 1 ವಾರಗಳ ಕಾಲ ಈ ರೀತಿ ಚಿಕಿತ್ಸೆಯನ್ನ ಅವರಿಗೆ ನೀಡಲಾಗುತ್ತೆ. ಅದಾದ ನಂತರ ನೋವು ಕಡಿಮೆ ಆದರೆ ಓಕೆ, ಇಲ್ಲ ಅಂತ ಅಂದರೆ ಮತ್ತೆ ಸರ್ಜರಿಗೆ ಹೋಗಲೇಬೇಕಾಗತ್ತೆ. ಹೀಗಾಗಿ ಈಗ ಸದ್ಯ ಒಂದು ಬೇಲ್ ಸಿಕ್ಕಿರೋದು ಅವರಿಗೆ ರಿಲೀಫ್ ಆಗಿರುವಂಥದ್ದು. ಮುಂಚೆ ಆದರೆ ಸರ್ಜರಿ ಮಾಡಿಸಲೇಬೇಕಾದಂಥ ಅನಿವಾರ್ಯತೆ ಇತ್ತು. ಮೈಸೂರಿನ ಮನೆಯಲ್ಲಿಯೇ ವಿಶ್ರಾಂತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಮೀನಾ, ಅಂದ್ರೆ ದರ್ಶನ್ ಅವರ ತಾಯಿ. ಮೈಸೂರಿನ ಸಿದ್ಧಾರ್ಥ ಬಡಾವಣೆಯ ಮನೆಯಲ್ಲಿರುವಂತಹ ಅವರ ನಿವಾಸದಲ್ಲೇ ವಿಶ್ರಾಂತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಇಂದು ಅಥವಾ ನಾಳೆ ಬೆಂಗಳೂರಿಗೆ ತೆರಳುತ್ತಾರೆ. ಮೈಸೂರಿನ ಮನೆಯಲ್ಲಿಯೇ ವಿಶ್ರಾಂತಿಯನ್ನ ಪಡೆದುಕೊಳ್ತಾ ಇದ್ದಾರೆ ದರ್ಶನ್ ಅವರ ತಾಯಿ. ಮೈಸೂರಿನ ಸಿದ್ಧಾರ್ಥ ಬಡಾವಣೆ ಮನೆಯಲ್ಲಿಯೇ ದರ್ಶನ್ ಅವರ ತಾಯಿ ಮೀನಾ ಇದ್ದಾರೆ. ಅಂದ್ರೆ ಮಗನಿಗೆ ಈ ರೀತಿ ಆಯಿತು ಅನ್ನುವಂತಹ ಬೇಜಾರು, ಅದರಿಂದಾನೇ ಸಾಕಷ್ಟು ಅವರಿಗೂ ಕೂಡ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಂಡಿತ್ತು. ಈಗ ಅವರು ಮೈಸೂರಿನಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಇವತ್ತು ಅಥವಾ ನಾಳೆ ಅವರು ಬೆಂಗಳೂರಿಗೆ ಬರುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ.